ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಸಂಚಿಕೆ ಆರಂಭದಲ್ಲಿ ಚಲುವನು ಈಶ್ವರಿಗೆ ಫೋನ್ ಮಾಡಿ ಅಸಲಿ ಸತ್ಯವನ್ನು ಬಿಚ್ಚಿಡುತ್ತಾನೆ. ಅಮ್ಮೋರೆ, ವಿದ್ಯಾ ಯಾವುದು ತಪ್ಪೇ ಮಾಡಿಲ್ಲ. ಲೋಕಿ ಮತ್ತು ಕ್ವಾಟ್ಲೆ ಎಲ್ಲವನ್ನು ಒಪ್ಪಿಕೊಂಡಿದ್ದಾರೆ. ಮದುವೆ ಮಂಟಪದಲ್ಲಿ ನಾವು ಬರುವವರೆಗೂ ಈಗಾದರೂ ಮಾಡಿ ಭದ್ರಾ ಮತ್ತು ವಿನಂತಿಯ ಮದುವೆಯನ್ನು ತಡೆಯಿರಿ ಅಂತ ಹೇಳಿ ಬೇಡಿಕೊಳ್ತಾನೆ. ಈ ಸತ್ಯ ಕೇಳಿದ ಈಶ್ವರಿ ಮತ್ತು ಚಿತ್ರ, ಸಾವಿತ್ರಿ ಅತ್ತೆ ಬಾಯಿ ಮುಚ್ಚಿಸಲು ಇದು ಸರಿಯಾದ ಸಮಯ ಎಂದು ಈ ಕಡೆ ಸಂಭ್ರಮ ಪಡ್ತಾರೆ. ಮದುವೆ ಮಂಟಪದಲ್ಲಿ ಭದ್ರಾ ವಿನಂತಿಗೆ ತಾಳಿ ಕಟ್ಟುವ ಕ್ಷಣ ಬಂದಾಗ ಅವನ ಕೈಗಳು ನಡುಗುತ್ತವೆ. ಇಲ್ಲ ಅಪ್ಪಯ್ಯ, ನನ್ನ ಕೈಯಲ್ಲಿ ತಾಳಿ ಕಟ್ಟಲು ಸಾಧ್ಯವಿಲ್ಲ. ಇದರಲ್ಲಿ ಏನೋ ಸಂಚು ನಡೆದಿದೆ ಅನ್ನಿಸ್ತಿದೆ ಅಂತ ಭದ್ರಾ ಮದುವೆ ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಶಿವರಾಮೇಗೌಡರು ರೊಚ್ಚಿಗೆದ್ದು ಮುಚ್ಕೊಂಡು ತಾಳಿ ಕಟ್ಟು, ಇಲ್ಲದಿದ್ದರೆ ನಾನು ಏನು ಮಾಡ್ತೇನೆ ಎಂದು ನನಗೆ ತಿಳಿಯದು ಅಂತ ಹೇಳಿ ಬೆದರಿಸ್ತಾರೆ. ಅದೇ ಸಮಯಕ್ಕೆ ಈಶ್ವರಿ ಓಡಿ ಬಂದು, ಮಾವ ಮದುವೆ ನಿಲ್ಲಿಸಿ, ಪೊಲೀಸರಿಗೆ ಫೋನ್ ಮಾಡಿದ್ದು ವಿದ್ಯೆ ಅಲ್ಲವಂತೆ, ಚಲುವ ಸತ್ಯ ಹೇಳಲು ಬರುತ್ತಿದ್ದಾನೆ ಎನ್ನುತ್ತಾಳೆ. ಕೂಡಲೇ ಅಲ್ಲಿಗೆ ಲೋಕಿ, ಕ್ವಾಟ್ಲೆ ಮತ್ತು ಚಲುವ ಎಂಟ್ರಿ ಕೊಡ್ತಾರೆ. ಲೋಕಿ ಎಲ್ಲರ ಮುಂದೆ ಸತ್ಯ ಒಪ್ಕೊಳ್ತಾನೆ. ಅಣ್ಣ, ನಿಮ್ಮನ್ನು ಜೈಲಿಗೆ ಕಳಿಸಿದ್ದು ವಿದ್ಯಾ ಅದಕ್ಕೆ ಅಲ್ಲ, ನನ್ನ ಫೋನ್ ಇಸ್ಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇದೇ ವಿನಂತಿ ಅಂತ ಹೇಳಿ ಈ ಮಾತು ಹೇಳಿದ ತಕ್ಷಣ ಇಡೀ ಕುಟುಂಬ ಶಾಕ್ ಆಗುತ್ತದೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಸೇರಿ ಆಸ್ತಿಗಾಗಿ ಈ ನಾಟಕ ಮಾಡ್ತಾ ಇದ್ದಾರೆ ಎಂಬುದು ಅಲ್ಲಿ ಎಲ್ಲರಿಗೂ ಸ್ಪಷ್ಟವಾಗುತ್ತೆ. ಮತ್ತು ಶಿವರಾಮೇಗೌಡರು ರುದ್ರಾವತಾರ ತಾಳಿ ಅಲ್ಲೇ ಇದ್ದ ಮಚ್ಚನ್ನು ಹಿಡಿದುಕೊಂಡು ಸಾವಿತ್ರಿಯನ್ನು ಕೊಲ್ಲಲು ಮುಂದಾಗ್ತಾರೆ. ನನ್ನನ್ನು ಜೈಲಿಗೆ ಕಳಿಸಿ ಈಗ ಈ ಮನೆಗೆ ಸೊಸೆಯಾಗಲು ಬಂದಿದ್ದೀಯಾ ಚಂಡಾಳಿ ಎಂದು ಗರ್ಜಿಸುತ್ತಾ ಸಾವಿತ್ರಿ ವಿನಂತಿ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳ್ತಾರೆ. ಸಾವಿತ್ರಿ ಕೊನೆ ಕ್ಷಣದಲ್ಲಿ ಪೊಲೀಸರಿಗೆ ದೂರು ನೀಡುವ ಬೆದರಿಕೆ ಆಗಿದ್ದರೂ ಗೋವಿಂದ ಅವಳ ಕೆನ್ನೆಗೆ ಬಾರಿಸಿ ಬಾಯಿ ಮುಚ್ಚಿಸ್ತಾನೆ. ಈ ಕಡೆ ಮುಂದೆ ಗೋವಿಂದ ಒಂದು ನಿರ್ಧಾರಕ್ಕೆ ಬರ್ತಾನೆ. ವಿನಂತಿ ಮತ್ತು ಭದ್ರಾ ಒಂದಾಗಿದ್ದಾರೆ ಎಂಬುದು ಸುಳ್ಳಿರ್ಬೋದು. ಮೊದಲು ವಿನಂತಿಯನ್ನು ಡಾಕ್ಟರ್ ಹತ್ತಿರ ಟೆಸ್ಟ್ ಮಾಡಿಸೋಣ ಅಂತಾನೆ. ಮರುದಿನ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದಾಗ ಈ ಕಡೆ ವಿನಂತಿ ಪವಿತ್ರವಾಗಿದ್ದಾಳೆ ಮತ್ತು ಅವಳು ಭದ್ರನ ಜೊತೆ ಸೇರಿಲ್ಲ ಎಂಬ ಸತ್ಯ ಹೊರಬರುತ್ತದೆ. ಇದರಿಂದ ವಿನಂತಿ ಮತ್ತು ಸಾವಿತ್ರಿ ಆಸ್ತಿಗಾಗಿ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಎಂಬುದು ಸಾಬೀತಾಗುತ್ತದೆ. ಶಿವರಾಮೇಗೌಡರು ಇಬ್ಬರನ್ನು ಬಿಟ್ಟು ತೊಲಗುವಂತೆ ಹೇಳ್ತಾರೆ. ಕೊನೆಗೆ ಭದ್ರನ ಮೇಲಿದ್ದ ಅನುಮಾನ ದೂರವಾಗಿ ವಿದ್ಯಾ ಮತ್ತು ಭದ್ರಾ ಒಂದಾಗುವ ಸುಂದರ ಈ ದೃಶ್ಯದೊಂದಿಗೆ ಮುಕ್ತಾಯ ಆಗುತ್ತೆ. ಇದು ನೀವು ಇವತ್ತಿನ ಸಂಚಿಕೆ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು. ಚಾನಲ್ಲು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಬಟನ್ ಒತ್ತಿ, ನಿಮಗೆ ನಾನು ಯಾವುದೇ ಸೀರಿಯಲ್ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.